ಕ್ವಶನ್ ನಂಬರ್ 1ರಿಂದ 17ನೇ ಸೆಟ್ 6ಗೆ ಸ್ವಾಗತ. ಇದು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಪ್ರಶ್ನೆಗಳನ್ನು ಒಳಗೊಂಡಿದೆ. ಫಸ್ಟ್ ಕ್ವಶನ್ ನೋಡಿ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಗಮನಿಸಿ. ಕಮ್ ಐ ವಿಲ್ ಡ್ರಾಪ್ ಯು ಅಂತ ಇದೆ. ಇದರ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ರಿಕ್ವೆಸ್ಟಿಂಗ್ ನೋಡಿ, ಇಲ್ಲಿ ಯಾವುದೇ ರಿಕ್ವೆಸ್ಟಿಂಗ್ ಮಾಡ್ಕೊಳ್ತಾ ಇಲ್ಲ, ಸೊ ಆಪ್ಷನ್ ಎ ಬರೋದಿಲ್ಲ. ಆಪ್ಷನ್ ಬಿ ಸೀಕಿಂಗ್ ಡೈರೆಕ್ಷನ್, ಯಾವುದೇ ಒಂದು ಮಾರ್ಗದರ್ಶನವನ್ನು ಕೂಡ ಇಲ್ಲಿ ಕೇಳ್ತಾ ಇಲ್ಲ. ಆಪ್ಷನ್ ಸಿ ನೋಡಿ, ಆಫರಿಂಗ್ ಹೆಲ್ಪ್ ಇದೆ, ಅಂದರೆ ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಸೊ ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದಿ ಆನ್ಸರ್. ಸೆಕೆಂಡ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಗಮನಿಸಬಹುದು, ಆರ್ ಅಂತಕ್ಕಂಥದ್ದು. ಸೊ ಆರ್ ಅನ್ನು ನಾವು ಹುಡುಕಿದರೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿದಲ್ಲಿ ಮಾತ್ರ ಆರ್ ಕಾಣಿಸ್ತವೆ. ಆಪ್ಷನ್ ಬಿ ಮತ್ತು ಸಿ ಡಿಲೀಟ್ ಆಗ್ತವೆ ಮತ್ತು ನಾಟ್ ಈಗ ಇರಬೇಕಾಗುತ್ತೆ ಕ್ವಶನ್ ಟ್ಯಾಗಲ್ಲಿ, ಯಾಕೆಂದರೆ ಸ್ಟೇಟ್ಮೆಂಟಲ್ಲಿ ನಾಟ್ ಇಲ್ಲ. ಸೊ ಆಪ್ಷನ್ ಡಿ ನೋಡಿ, ಆರ್ಂಟ್ ಅಂತ ಇದೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಇದು ಕಂಡೀಷನಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಿದ್ದು. ರಾಜೇಶ್ ಮತ್ತು ಸುನಿಲ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಹೇ ಸುನಿಲ್, ಡಿಡ್ ಯು ವಾಚ್ ದ ಕ್ರಿಕೆಟ್ ಮ್ಯಾಚ್ ಎಸ್ಟರ್ಡೇ? ವಿ ಒನ್ ದ ಮ್ಯಾಚ್ ಅಂತ ಇದೆ. ಅದಕ್ಕೆ ಸುನಿಲ್ ಹೇಳ್ತಾನೆ, ನೋ ಐ ಡಿಡೆಂಟ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ನೀನು ನನಗೆ ಮೊದಲೇ ಹೇಳಿದ್ದಿದ್ರೆ ಐ ಡ್ಯಾಶ್ ವಾಚ್ಡ್ ಇಟ್, ನಾನು ನೋಡ್ತಾ ಇದ್ದೆ. ನೋಡಿ, ಪಾಸಿಟಿವ್ ಆಗಿ ಎಂಡ್ ಆಗ್ತಾ ಇದೆ, ನೋಡ್ತಾ ಇದ್ದೆ. ಸೊ ಈ ರೀತಿ ಪಾಸಿಟಿವ್ ಎಂಡ್ ಇದೆ. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಆಪ್ಷನ್ ಎ ವುಡ್ ಹ್ಯಾವ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಸಿ ಡಿ ಡಿಲೀಟ್ ಆಗ್ತವೆ. ಫೋರ್ತ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇನ್ಫಿನಿಟಿವ್ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ 2+ ವರ್ಬ್ ಇರಬೇಕು ಅಂತೇಳಿ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಗಮನಿಸಿ, ಆಪ್ಷನ್ ಎದಲ್ಲಿ 2+ ವರ್ಬ್ ಇಲ್ಲ. ಆಪ್ಷನ್ ಬಿದಲ್ಲಿ ನೋಡಿ 2+2 ಇದೆ, ಅಂದರೆ ಇದೇ ಇಲ್ಲಿ ಸರಿಯಾಗಿರುವ ಉತ್ತರ. ಮತ್ತು ಆಪ್ಷನ್ ಸಿ ಮತ್ತು ಡಿಗಳನ್ನು ಗಮನಿಸಿದಾಗ ನಮಗೆ 2 ಕಾಣಿಸೋದೇ ಇಲ್ಲ. ಸೆಕೆಂಡ್ ಮೈನ್ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಫಾರ್ಮ್ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಫ್ರೀ ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಸೊ ಇದೇ ಇಲ್ಲಿ ಸರಿಯಾಗಿರುವ ಉತ್ತರ ಆಗುತ್ತೆ. ಯೂನಿಟಿ ಇಲ್ಲಿ ನೋಡಿ 3 ಸಿಲೆಬಲ್ ಇದ್ದಾವೆ. ಪ್ರಾಬ್ಲಮ್ ಇಲ್ಲಿ 2 ಸಿಲೆಬಲ್ ಇರ್ತವೆ. ಸಿಕ್ಸ್ತ್ ಒನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಕ್ರೆಡಿಟ್ ಇದೆ. ಸೊ ಕ್ರೆಡಿಟ್ಗೆ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಕಾಲಕೇಟಿವ್ ವರ್ಡ್ ಆಗುತ್ತೆ. ಫಿಲ್ ಇನ್ ದ ಬ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಗಮನಿಸಬಹುದು, ವಿ ರೀಚ್ಡ್ ದ ಸಿಟಿ ಆಫ್ಟರ್ ಸನ್ಸೆಟ್. ನೋಡಿ ವಿದ್ಯಾರ್ಥಿಗಳೇ, ಸನ್ ಅಂತಕ್ಕಂಥದ್ದು ಒಂದು ಯೂನಿಕ್ ಥಿಂಗ್ ಆಗಿದೆ. ಸೊ ಈ ರೀತಿ ಯೂನಿಕ್ ಥಿಂಗ್ಸ್ ಇದ್ದಾಗ ಡೆಫಿನೆಟ್ ಆರ್ಟಿಕಲನ್ನೇ ಬಳಸ್ತೇವೆ ನಾವು. ಇದು ನಮಗೆ ಆಲ್ರೆಡಿ ಗೊತ್ತಿರೋ ರೂಲೇ. ಸೊ ದ ಅನ್ನು ಫಿಲ್ ಮಾಡಿ. ಏಯ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಕೇಳಲಾಗಿದೆ. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಡ್ಯಾಶ್ ವೆಜಿಟೇಬಲ್ಸ್. ನೋಡಿ ಇಲ್ಲಿ ಕಂಜಂಕ್ಷನ್ ಆ್ಯಂಡ್ ಅನ್ನು ಯೂಸ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಕೇಳಲಾಗಿದೆ. ದ ಗರ್ಲ್ ಲುಕ್ಡ್ ಡ್ಯಾಶ್ ಹರ್ ಫ್ರೆಂಡ್ ಇನ್ ಬಿಲೀಫ್ ಅಂತ ಇದೆ. ಲುಕ್ಡ್ ಎಟ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರೋದು. ಎಟ್ ಅಂತಕ್ಕಂತಹ ಪ್ರಿಪೊಸಿಷನ್ನ ಫಿಲ್ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಇದೆ. ನವ್ವೇ ಡೇಸ್ ನೋಡಿ ವಿದ್ಯಾರ್ಥಿಗಳೇ, ನವ್ವೇ ಡೇಸ್ ಅಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಸೆಂಟೆನ್ಸ್ ಅಂತ ನಮಗೆ ಅರ್ಥ ಆಗಬೇಕು. ಅರ್ಜುನ್ ಡ್ಯಾಶ್ ಟು ಸ್ಕೂಲ್ ರೆಗ್ಯುಲರ್ಲಿ. ಎಸ್ ನೋಡಿ, ಅರ್ಜುನ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಲ್ವಾ. ಸೊ ಈ ರೀತಿ ಇದ್ದಾಗ ನಾವು ವರ್ಬಿಗೆ ಏನು ಮಾಡಬೇಕು, ಎಸ್ ಅನ್ನು ಸೇರಿಸ್ಬೇಕು. ಸೊ ಇಲ್ಲಿ ಗೋ ಇರೋದಕ್ಕೆ ಗೋಸ್ ಅಂತ ಎಸ್ ಅನ್ನು ಸೇರಿಸ್ಕೊಂಡು ಬರೀತೇವೆ. ಸೊ ನವ್ವೇ ಡೇಸ್ ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಬರುತ್ತೆ. ನೋಡಿ, ರೆಗ್ಯುಲರ್ಲಿ ಅಂತಕ್ಕಂಥದ್ದು ಕೂಡ ಪದ ಇದೆ. ಇದು ಕೂಡ ಪ್ರೆಸೆಂಟ್ ಫಾರ್ಮ್ ಅಥವಾ ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಅನ್ನು ತೋರಿಸುತ್ತೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ದ ಟೆಂಪಲ್ಸ್ ಎಟ್ ಹಂಪಿ ಆರ್ ಮ್ಯಾಗ್ನಿಫಿಷೆಂಟ್. ನೋಡಿ ವಿದ್ಯಾರ್ಥಿಗಳೇ, ಈ ಮ್ಯಾಗ್ನಿಫಿಷೆಂಟ್ ಅಂದರೆ ಅದ್ಭುತ ಅಂತಕ್ಕಂಥ ಒಂದು ಮೀನಿಂಗ್ ಕೊಡ್ತಾ ಇದೆ. ಯಾವುದು ಅದ್ಭುತ ಅಂದರೆ ಟೆಂಪಲ್ಸ್. ದ ಟೆಂಪಲ್ಸ್ ಎಟ್ ಹಂಪಿ ಅಂದರೆ ಇದೊಂದು ನೌನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವೇನಂತ ಕರಿತೇವೆ, ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥದ್ದು ಮ್ಯಾಗ್ನಿಫಿಷೆಂಟ್ ಏನಿದೆನೋ ಇದು ಅಡ್ಜೆಕ್ಟಿವ್ ಆಗಿದೆ. 12th ಒನ್, ದ ಸೈಂಟಿಸ್ಟ್ಸ್ ವರ್ ಡ್ಯಾಶ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಕ್ಯೂರ್ ಫಾರ್ ದ ಡಿಸೀಸ್ ಇದೆ. ಸಕ್ಸಸ್ ಇದೆ, ಇದಕ್ಕೆ ಸೂಟಬಲ್ ಆಗಿರೋ ಒಂದು ಸಫಿಕ್ಸನ್ನು ಸೇರಿಸಿಕೊಂಡು ನಾವು ಏನು ಬರಿಬೋದು, ಒಂದು ಕರೆಕ್ಟಾಗಿರೋ ವರ್ಡ್ ಫಾರ್ಮನ್ನು ಬರಿತೇವೆ. ಸಕ್ಸಸ್ಫುಲ್ ಅಂತದ್ದು ಸರಿಯಾಗಿರುವ ಉತ್ತರ. 13th, ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಸರ್ಚನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಹೇಳಿದರೆ, ಸೊ ನಾವು ಈ ರೀತಿ ವರ್ಬ್ ಬಂದಾಗ ಸ್ಟಾರ್ಟಿಂಗಲ್ಲಿ ಐ ಆಮ್ ಅಂತ ಬರ್ಕೊಂಡ್ಬಿಡೋಣ ಮತ್ತು ಈ ಕೊಟ್ಟಿರೋ ಒಂದು ವರ್ಡನ್ನು ING ಫಾರ್ಮಲ್ಲಿ ಬರ್ಕೊಳ್ಳೋಣ.
ಐ ಆಮ್ ಸರ್ಚಿಂಗ್. ನೋಡಿ ಮುಂದೆ ಯಾವುದಾದ್ರೂ ಒಂದು ವರ್ಡ್ ಸೂಟೇಬಲ್ ಇರೋದನ್ನು ನೀವೇನು ಮಾಡಬೇಕು, ಫಿಲ್ ಮಾಡಬೇಕು. ಐ ಆಮ್ ಸರ್ಚಿಂಗ್ ಫಾರ್ ಎ ಬುಕ್ ಅಂತ ನಾನಿಲ್ಲಿ ಬರಿತಾ ಇದ್ದೇನೆ. ಫಾರ್ ಎ ಬುಕ್. ಐ ಆಮ್ ಸರ್ಚಿಂಗ್ ಮೈ ಮೊಬೈಲ್ ಫೋನ್. ಈ ರೀತಿ ಏನೋ ಒಂದು ಸೆಂಟೆನ್ಸನ್ನು ನೀವು ಕ್ರಿಯೇಟ್ ಮಾಡಿ. ಮೊದಲಿಗೆ ಐ ಆಮ್ ಇರೋ ರೀತಿಲಿ ನೋಡಿಕೊಳ್ಳಿ. ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತ ಇದೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಇಲ್ಲಿ ಕೊಟ್ಟಿರೋದು ಕಂಪ್ಯಾರಿಟಿವ್ ಫಾರ್ಮಲ್ಲಿದೆ. ಸೊ ಯಾವ ರೀತಿ ಬರೀಬೋದು ಅಂದರೆ ನೋಡಿ, ಊಟಿ ಈಸ್. ನೋಡಿ ವಿದ್ಯಾರ್ಥಿಗಳು, ಈ ಸೆಂಟೆನ್ಸನ್ನು ಡಿವೈಡ್ ಮಾಡೋದನ್ನು ಮೊದಲಿಗೆ ಕಲೀರಿ, ತುಂಬ ಸುಲಭ ಆಗುತ್ತೆ. ಊಟಿ ಈಸ್ ಅಂದರೆ ಏನು ಸಬ್ಜೆಕ್ಟ್ ಕೊಟ್ಟಿರ್ತಾರೋ ಅದಕ್ಕೆ ಮತ್ತು ಹೆಲ್ಪಿಂಗ್ ವರ್ಬನ್ನು ಒಂದು ಪಾರ್ಟ್ ಮಾಡ್ಕೊಳ್ಳೋಣ, ಮತ್ತು ಅಡ್ಜೆಕ್ಟಿವ್ ಪಾರ್ಟ್ ಏನಿರುತ್ತೋ ಅದನ್ನು ಒಂದು ಪಾರ್ಟ್ ಮಾಡೋಣ. ಕೂಲರ್ ದ್ಯಾನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಪಾರ್ಟ್ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಪಾರ್ಟ್ ಎನಿ ಅದರ್ ಅಂತಕ್ಕಂಥದ್ದು, ಇದು ಥರ್ಡ್ ಪಾರ್ಟ್, ಇದು ಫಿಕ್ಸ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಕೊನೆ ಪಾರ್ಟ್ ಏನಿದೆನೋ ಅದು ಆ್ಯಸ್ ಇಟ್ ಈಸ್ ಇರುತ್ತೆ, ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ. ಸೊ ಈ ರೀತಿ ಕಂಪ್ಯಾರಿಟಿವ್ ಸೆಂಟೆನ್ಸನ್ನು 4 ಭಾಗ ಮಾಡ್ಕೋಬೇಕು. ಈಗ ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಮಾಡೋದು ಎಷ್ಟು ಸುಲಭ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಊಟಿ ಈಸ್ ಇದೆ ಅಲ್ವಾ, ಇದನ್ನು ಏನು ಚೇಂಜ್ ಮಾಡದೆ ಫಸ್ಟ್ ಪಾರ್ಟನ್ನು ಹಾಗೇನೆ ಬರಿತೇವೆ. ಊಟಿ ಈಸ್. ಈಗ ನೋಡಿ ಫಸ್ಟ್ ಪಾರ್ಟ್ ಕರೆಕ್ಟ್ ಇದೆ. ಸೆಕೆಂಡ್ ಪಾರ್ಟ್ ಕೂಲರ್ ದೆನ್ ಇದೆ ಅಲ್ವಾ, ಇದನ್ನು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಲ್ಲಿ ಬರೀಬೇಕು. ಕೂಲರ್ ಇರೋದು ಕೂಲೆಸ್ಟ್ ಆಗುತ್ತಲ್ವಾ, ಸೊ ನಾವು ಡೆಫಿನಿಟ್ ಆರ್ಟಿಕಲ್ ತೆಗೆದುಕೊಂಡು ದ ಕೂಲೆಸ್ಟ್ ಅಂತ ಬರಿತೇವೆ. ಸೊ ಊಟಿ ಈಸ್ ದ ಕೂಲೆಸ್ಟ್ ಆಯಿತು. ಇನ್ನು ಥರ್ಡ್ ಪಾರ್ಟ್ ಏನಿದೆನೋ ಅದನ್ನು ಬಿಟ್ಬಿಡಬೇಕು, ಏನು ಬರೆಯೋ ಹಾಗಿಲ್ಲ. ಮತ್ತು ಕೊನೆಯ ಪಾರ್ಟ್ ಏನೈತೋ ಅದನ್ನು ಆ್ಯಸ್ ಇಟ್ ಈಸ್ ಬರಿತೇವೆ ವಿದ್ಯಾರ್ಥಿಗಳೇ. ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ. ಇಷ್ಟೇ ವಿದ್ಯಾರ್ಥಿಗಳೇ, ತುಂಬ ಸುಲಭವಾಗಿ ನೀವೇನು ಮಾಡ್ಬೋದು, ಸೂಪರ್ಲೇಟಿವ್ ಡಿಗ್ರಿಗೆ ಯಾವುದೇ ಸೆಂಟೆನ್ಸನ್ನು ಕನ್ವರ್ಟ್ ಮಾಡ್ಬೋದು. ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ಸೆಂಟೆನ್ಸನ್ನು ಬರೀರಿ. ಇನ್ನು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಇದನ್ನು ಅಷ್ಟೇ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಡಿವೈಡ್ ಮಾಡ್ಕೋಬೇಕು. ಹೇಗೆ ಡಿವೈಡ್ ಮಾಡೋದು ಅಂದರೆ, ದ ಚೀಫ್ ಗೆಸ್ಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಸೊ ಸಬ್ಜೆಕ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೇವೆ. ನೆಕ್ಸ್ಟು ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ ನೋಡಿ, ಇದನ್ನು ವರ್ಬ್ ಆಗಿ ನಾವು ತೆಗೆದುಕೊಳ್ಬೇಕು. ಮತ್ತು ದ ನೋಟ್ ಬುಕ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಈಸಿ ಅನಿಸುತ್ತೆ. ಮೊದಲಿಗೆ ದ ನೋಟ್ ಬುಕ್ಸನ್ನು ಬರೆದುಕೊಳ್ಳೋಣ. ದ ನೋಟ್ ಬುಕ್ಸ್, ಯಾಕೆಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಇರೋದು, ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಬರಬೇಕು. ಹಾಗಾಗಿ ದ ನೋಟ್ ಬುಕ್ಸ್ ಅಂತ ಆಯಿತು. ಈಗ ನೋಡಿ, ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಅಂದರೆ ಆಬ್ಜೆಕ್ಟನ್ನು ತೆಗೆದುಕೊಂಡು ಬರೆದ ತಕ್ಷಣ ಒಂದು ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ದ ನೋಟ್ ಬುಕ್ಸನ್ನು ನೋಡಿ ಪ್ಲೂರಲ್ ಇದೆ, ಮತ್ತು ವರ್ಬ್ ನೋಡಿ ಡಿಸ್ಟ್ರಿಬ್ಯೂಟೆಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ನಾವು ಇಲ್ಲಿ ವರ್ರನ್ನು ತೆಗೆದುಕೊಳ್ತೇವೆ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ. ದ ನೋಟ್ ಬುಕ್ಸ್ ವರ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ವರ್ಬ್ ಯಾವುದೇ ಫಾರ್ಮಲ್ಲಿರಲಿ ಪ್ಯಾಸಿವ್ ವಾಯ್ಸಲ್ಲಿ ನಾವು V3 ಫಾರ್ಮಲ್ಲಿ ಬರಿಬೇಕು. ಸೊ ಡಿಸ್ಟ್ರಿಬ್ಯೂಟೆಡ್ಗೆ V3 ಫಾರ್ಮ್ ಕೂಡ ಡಿಸ್ಟ್ರಿಬ್ಯೂಟೆಡ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟೆಡನ್ನ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಡಿಸ್ಟ್ರಿಬ್ಯೂಟೆಡ್ ಆಯಿತು. ಇನ್ನು ಬೈ ಅನ್ನೋ ಪ್ರಿಪೊಸಿಷನ್ ಮತ್ತು ಸಬ್ಜೆಕ್ಟ್ ಏನಿತ್ತೋ ಅದನ್ನು ಕೊನೆಗೆ ಬರೀಬೇಕು. ದ ಚೀಫ್ ಗೆಸ್ಟ್ ಅಂತಕ್ಕಂಥದ್ದು, ದ ಚೀಫ್ ಗೆಸ್ಟನ್ನು ಕೊನೆಗೆ ಬರೀರಿ ವಿದ್ಯಾರ್ಥಿಗಳೇ. 16th ಒನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ಇಲ್ಲಿ ರಾಘವ್ ಮತ್ತು ರಾಜ್ ಇಬ್ಬರು ಮಾತಾಡ್ತಾ ಇದ್ದಾರೆ. ರಾಜ್ ಏನು ಹೇಳ್ತಾರೆ ನೋಡಿ, ಹೇ ರಾಘವ್, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ ಅಂತ. ಈ ಸೆಂಟೆನ್ಸನ್ನು ನಾವು ರಿಪೋರ್ಟ್ ಮಾಡಬೇಕೀಗ. ಸೊ ರಾಜ್ ಟೋಲ್ಡ್ ರಾಘವ್ ದಟ್ ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಐ ಇರೋದು ನೋಡಿ, ಹೇಳ್ತಾ ಇರೋನು ರಾಜ್ ಅಲ್ವಾ, ಸೊ ಹಿ ಅಂತ ಪ್ರನೌನನ್ನು ಬರ್ಕೋಬೇಕು. ಆ್ಯಮ್ ಇರೋದು ಪಾಸ್ಟ್ ಟೆನ್ಸ್ಗೆ ಹೋಗುತ್ತೆ, ಹಿ ವಾಸ್ ಆಗುತ್ತೆ. ಗೋಯಿಂಗ್ ಇರೋದು ಆ್ಯಸ್ ಇಟ್ ಈಸ್ ವರ್ಬ್ ಇರುತ್ತೆ, ಗೋಯಿಂಗ್ ಟು ಡೆಲ್ಲಿ. ನೋಡಿ ಟೈಮಿಂಗ್ ವರ್ಡ್ ಟುಮಾರೋ ಏನಿದೆಯೋ ಅದನ್ನು ದ ನೆಕ್ಸ್ಟ್ ಡೇ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋಯಿಂಗ್ ಡೇನೂ ಕೂಡ ಬರೀಬಹುದು. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 17 ನೋಡಿ, ಎರರ್ ಫೈಂಡಿಂಗ್ ಮಾಡಿಬಿಟ್ಟು ಅದನ್ನು ಸರಿಪಡಿಸಿ ನೀವು ಮತ್ತೆ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು. ಯಾವ 2 ಎರರ್ಸ್ ಇದ್ದಾವೆ ಮೊದಲಿಗೆ ನೋಡ್ಬಿಡೋಣ. ವರ್ಬಲ್ ಮಿಸ್ಟೇಕ್ ಮತ್ತು ಎಡ್ವರ್ಬಿಯಲ್ ಮಿಸ್ಟೇಕ್ ಇದೆ. ಎಡ್ವರ್ಬಿಯಲ್ ಮಿಸ್ಟೇಕ್ ಅಂದರೆ ವಿದ್ಯಾರ್ಥಿಗಳೇ LYಯನ್ನು ಸೇರಿಸ್ತಕ್ಕಂಥದ್ದು ಬಹಳಷ್ಟು ಸಾರಿ ಬರುತ್ತೆ. ಮತ್ತು ವರ್ಬಲ್ ಮಿಸ್ಟೇಕ್ ಅಂದ ತಕ್ಷಣ ಯಾವುದೇ ಒಂದು ವರ್ಬ್ ಏನಿರುತ್ತೋ ಅದನ್ನು ಪ್ರೆಸೆಂಟ್ ಫಾರ್ಮ್ಗೋ ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮ್ಗೋ ನಾವು ಚೇಂಜ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಸೆಂಟೆನ್ಸ್ ಪ್ರೆಸೆಂಟ್ ಇದನ್ನು ಪಾಸ್ಟ್ ಇದನ್ನು ನೋಡ್ಕೋಬೇಕು. ನೋಡಿ, ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವರ್ಬ್ಗಳನ್ನು ಗಮನಿಸೋಣ. ನರೇಂದ್ರ ಅಂಡರ್ಸ್ಟ್ಯಾಂಡ್, ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥ ಒಂದು ವರ್ಬ್ ಇದೆ. ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ನೋಡಿ ವಿದ್ಯಾರ್ಥಿಗಳೇ, ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಫಾರ್ಮ್ ಇತ್ತು, ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ. ಆಬ್ಸರ್ವ್ಡ್ ಅನ್ನೋದು ನೋಡಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ.
ಮತ್ತು ಕೇಮ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸಲ್ಲಿ ಇರಬೇಕಾಗಿತ್ತು, ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತಕ್ಕಂತಹ ಒಂದು ವರ್ಬ್ ಏನಿದೆಯೋ ಇದು ಪ್ರೆಸೆಂಟ್ ಫಾರ್ಮ್ ಇದೆ. ಸೊ ಇದನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಬರಿಬೇಕಾಗುತ್ತೆ. ಸೊ ಇದನ್ನು ಅಂಡರ್ಸ್ಟುಡ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ನೀವೇನು ಮಾಡಿ, ವರ್ಬಲ್ ಮಿಸ್ಟೇಕಿಗೆ ಅಂಡರ್ಸ್ಟ್ಯಾಂಡನ್ನು ಅಂಡರ್ಸ್ಟುಡ್ ಅಂತ ಬರಿಬೇಕು. ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕ್ ಯಾವುದು ನೋಡೋಣ. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್. ಎಸ್ ವಿದ್ಯಾರ್ಥಿಗಳು ಗ್ರ್ಯಾಜುವಲಿ ಅಂತ ಬರಬೇಕಾಗುತ್ತೆ, ಗ್ರ್ಯಾಜುವಲಿ ಇರೋದು. ಸೊ ಗ್ರ್ಯಾಜುವಲಿ ಅಂತ ಬರಿಬೇಕು. ಸೊ ಇವೆರಡು ವರ್ಡನ್ನು ಸರಿಪಡಿಸಿ ಇಡೀ ಪ್ಯಾರಾಗ್ರಾಫನ್ನು ಕಂಪ್ಲೀಟಾಗಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.